ಕಲಬುರಗಿಯ ಅಫ್ಜಲ್ಪುರದಲ್ಲಿ ಮತ್ತೆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಕಾರಣ ಕಾರ್ಖಾನೆ ಮೊದಲು ಮಾತು ಕೊಟ್ಟಿದ್ದು ಒಂದು, ಆಮೇಲೆ ಉಲ್ಟಾ ಹೊಡೆದಿದ್ದು. ಹಾಗಾಗಿ ಕಬ್ಬು ಬೆಳೆಗಾರರು ಕಲಬುರಗಿಯ ನಾನಾ ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಇದೀಗ SVP ವೃತ್ತದಿಂದ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯತ್ತ ತೆರಳುತ್ತಾ ಇರುವಂತದ್ದು. ಈ ಹಿಂದೆ ಸಕ್ಕರೆ ಕಾರ್ಖಾನೆಗಳು 3,160 ರೂಪಾಯಿ ಈ ದರವನ್ನ ನೀಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಪ್ಪಿಕೊಂಡಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇದೀಗ ಯೂಟರ್ನ್ ಅನ್ನ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. 3,160 ರೂಪಾಯಿಗೆ ರೈತರು ಕೂಡ ದರವನ್ನು ಒಪ್ಪಿಕೊಂಡಿದ್ರು. ಆದ್ರೆ ಇದೀಗ ಸಕ್ಕರೆ ಕಾರ್ಖಾನೆಗಳು 2,900 ರೂಪಾಯಿ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ರೈತರು 3,160 ರೂಪಾಯಿ ಬದಲು 3,300 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ರೈತರ ಬೇಡಿಕೆ ಏನಿದೆ ಅನ್ನೋದನ್ನ ನಾನು ನೇರವಾಗಿ ರೈತರನ್ನ ಮಾತಾಡ್ಸೋತಾ ಹೋಗ್ತೀನಿ. ಸರ್ ಈಗ ಏನು ಬೇಡಿಕೆ ಅನ್ನುವಂಥದ್ದು? ಸರ್, ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಕಬ್ಬಿನ ಬೆಳೆಗಾರರ ಅಧ್ಯಕ್ಷರು ಎಲ್ಲಾ ಜಿಲ್ಲೆ ಅಧ್ಯಕ್ಷರು ಬಂದಿದ್ರು. ಈಗ ಏನಪ್ಪಾ ಅಂತಂದ್ರೆ 3,160 ರೂಪಾಯಿ ಏನು ಘೋಷಣೆ ಮಾಡಿತ್ತು ಅದು ಏನು ಕೊಟ್ಟಿಲ್ಲ. 3,160 ರೂಪಾಯಿ. ಈಗ ನಮ್ಮ ಬೇಡಿಕೆ 3,100 ರೂಪಾಯಿ 160 ಕೊಡ್ಬೇಕಂತ ಹೇಳಿ ನಾವು ಇವತ್ತೇನಾದ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಕೊಟ್ಟಿದ್ದಿಲ್ಲಪ್ಪ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 5 ಕಾರ್ಖಾನೆಗಳವ ಅವು ಮುತ್ತಿಗೆ ಹಾಕೋದು ಅದು ಏನಾರ ಬಂದ್ ಮಾಡೋಂಥ ಕೆಲಸ ನಮ್ಮ ಕಬ್ಬು ಬೆಳೆಗಾರರ ರೈತ ಸಂಘದಿಂದ ಎಲ್ಲ ರೈತ ಸಂಘ ಕೂಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಈಗ ಮೊನ್ನೆ ಅಫ್ಜಲ್ಪುರದಲ್ಲಿ ತಾವು ಕೂಡ ಸೆಲೆಬ್ರೇಷನ್ ಮಾಡಿದ್ರಿ, ಅಂದ್ರೆ 3,160 ಅಂತ ಹೇಳಿ. ಈಗ ಅದು ಉಲ್ಟಾ ಹೊಡೆದಿರೋದು, ಏನ್ ಹೇಳ್ತೀರಿ? ಅಫ್ಜಲ್ಪುರಿನಲ್ಲಿ ಮಾನ್ಯ ಆಹಾರ ಇಲಾಖೆ ನಿರ್ದೇಶಕರು ಬಂದು ಸರ್ಕಾರ ಆದೇಶದ ಪ್ರತಿಯೊಬ್ಬರಿಗೆ ರೈತರಿಗೆ ಖುಷಿ 3,165 ರೂಪಾಯಿ ದರ, 3,165 ಇಡೀ ಜಿಲ್ಲೆಯಾದ್ಯಂತ ಸಕ್ಕರೆ ಕಾರ್ಖಾನೆಗಳಿಗೆ ದರ ನೀಡ್ತೀನಿ ಅಂತ ಹೇಳಿ ಇವತ್ತು ಮಾತು ತಪ್ಪಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರೇ 4 ಗೋಡೆಗಳ ಮಧ್ಯದಲ್ಲಿ ಬರೇ ಸಭೆ ಮಾಡುವುದರಲ್ಲಿ ನಿರಂತರವಾಗಿರ್ತಾರೆ. ರೈತರ ಕಬ್ಬಿನ ಇವತ್ತು ಕಷ್ಟ ಏನಾಗ್ತಾ ಇದೆ, ರೈತರದ್ದು ಏನು ಅನ್ಯಾಯ ಆಗಿದೆ ಅನ್ನುವಂಥದ್ದು ಇವತ್ತು ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಅಫ್ಜಲ್ಪುರದಲ್ಲಿ ಮತ್ತೆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಕಾರಣ ಕಾರ್ಖಾನೆ ಮೊದಲು ಮಾತು ಕೊಟ್ಟಿದ್ದು ಒಂದು, ಆಮೇಲೆ ಉಲ್ಟಾ ಹೊಡೆದಿದ್ದು. ಹಾಗಾಗಿ ಕಬ್ಬು ಬೆಳೆಗಾರರು ಕಲಬುರಗಿಯ ನಾನಾ ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಇದೀಗ SVP ವೃತ್ತದಿಂದ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯತ್ತ ತೆರಳುತ್ತಾ ಇರುವಂತದ್ದು. ಈ ಹಿಂದೆ ಸಕ್ಕರೆ ಕಾರ್ಖಾನೆಗಳು 3,160 ರೂಪಾಯಿ ಈ ದರವನ್ನ ನೀಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಪ್ಪಿಕೊಂಡಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇದೀಗ ಯೂಟರ್ನ್ ಅನ್ನ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. 3,160 ರೂಪಾಯಿಗೆ ರೈತರು ಕೂಡ ದರವನ್ನ ಒಪ್ಪಿಕೊಂಡಿದ್ರು. ಆದ್ರೆ ಇದೀಗ ಸಕ್ಕರೆ ಕಾರ್ಖಾನೆಗಳು 2,900 ರೂಪಾಯಿ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ರೈತರು 3,160 ರೂಪಾಯಿ ಬದಲು 3,300 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ರೈತರ ಬೇಡಿಕೆ ಏನಿದೆ ಅನ್ನೋದನ್ನ ನಾನು ನೇರವಾಗಿ ರೈತರನ್ನ ಮಾತಾಡ್ಸೋತಾ ಹೋಗ್ತೀನಿ. ಸರ್ ಈಗ ಏನು ಬೇಡಿಕೆ ಅನ್ನುವಂಥದ್ದು? ಸರ್, ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಕಬ್ಬಿನ ಬೆಳೆಗಾರರ ಅಧ್ಯಕ್ಷರು ಎಲ್ಲಾ ಜಿಲ್ಲೆ ಅಧ್ಯಕ್ಷರು ಬಂದಿದ್ರು. ಈಗ ಏನಪ್ಪಾ ಅಂತಂದ್ರೆ 3,160 ರೂಪಾಯಿ ಏನು ಘೋಷಣೆ ಮಾಡಿತ್ತು ಅದು ಏನು ಕೊಟ್ಟಿಲ್ಲ. 3,160 ರೂಪಾಯಿ. ಈಗ ನಮ್ಮ ಬೇಡಿಕೆ 3,100 ರೂಪಾಯಿ 160 ಕೊಡ್ಬೇಕಂತ ಹೇಳಿ ನಾವು ಇವತ್ತೇನಾದ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಕೊಟ್ಟಿದ್ದಿಲ್ಲಪ್ಪ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 5 ಕಾರ್ಖಾನೆಗಳವ ಅವು ಮುತ್ತಿಗೆ ಹಾಕೋದು ಅದು ಏನಾರ ಬಂದ್ ಮಾಡೋಂಥ ಕೆಲಸ ನಮ್ಮ ಕಬ್ಬು ಬೆಳೆಗಾರರ ರೈತ ಸಂಘದಿಂದ ಎಲ್ಲ ರೈತ ಸಂಘ ಕೂಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಈಗ ಮೊನ್ನೆ ಅಫ್ಜಲ್ಪುರದಲ್ಲಿ ತಾವು ಕೂಡ ಸೆಲೆಬ್ರೇಷನ್ ಮಾಡಿದ್ರಿ, ಅಂದ್ರೆ 3,160 ಅಂತ ಹೇಳಿ. ಈಗ ಅದು ಉಲ್ಟಾ ಹೊಡೆದಿರೋದು, ಏನ್ ಹೇಳ್ತೀರಿ? ಅಫ್ಜಲ್ಪುರಿನಲ್ಲಿ ಮಾನ್ಯ ಆಹಾರ ಇಲಾಖೆ ನಿರ್ದೇಶಕರು ಬಂದು ಸರ್ಕಾರ ಆದೇಶದ ಪ್ರತಿಯೊಬ್ಬರಿಗೆ ರೈತರಿಗೆ ಖುಷಿ 3,165 ರೂಪಾಯಿ ದರ,
3,165 ಇಡೀ ಜಿಲ್ಲೆಯಾದ್ಯಂತ ಸಕ್ಕರೆ ಕಾರ್ಖಾನೆಗಳಿಗೆ ದರ ನೀಡ್ತೀನಿ ಅಂತ ಹೇಳಿ ಇವತ್ತು ಮಾತು ತಪ್ಪಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರೇ 4 ಗೋಡೆಗಳ ಮಧ್ಯದಲ್ಲಿ ಬರೇ ಸಭೆ ಮಾಡುವುದರಲ್ಲಿ ನಿರಂತರವಾಗಿರ್ತಾರೆ. ರೈತರ ಕಬ್ಬಿನ ಇವತ್ತು ಕಷ್ಟ ಏನಾಗ್ತಾ ಇದೆ, ರೈತರದ್ದು ಏನು ಅನ್ಯಾಯ ಆಗಿದೆ ಅನ್ನುವಂಥದ್ದು ಇವತ್ತು ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯ ಅಫ್ಜಲ್ಪುರದಲ್ಲಿ ಮತ್ತೆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಕಾರಣ ಕಾರ್ಖಾನೆ ಮೊದಲು ಮಾತು ಕೊಟ್ಟಿದ್ದು ಒಂದು, ಆಮೇಲೆ ಉಲ್ಟಾ ಹೊಡೆದಿದ್ದು. ಹಾಗಾಗಿ ಕಬ್ಬು ಬೆಳೆಗಾರರು ಕಲಬುರಗಿಯ ನಾನಾ ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಇದೀಗ SVP ವೃತ್ತದಿಂದ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಯತ್ತ ತೆರಳುತ್ತಾ ಇರುವಂತದ್ದು. ಈ ಹಿಂದೆ ಸಕ್ಕರೆ ಕಾರ್ಖಾನೆಗಳು 3,160 ರೂಪಾಯಿ ಈ ದರವನ್ನ ನೀಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಪ್ಪಿಕೊಂಡಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇದೀಗ ಯೂಟರ್ನ್ ಅನ್ನ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. 3,160 ರೂಪಾಯಿಗೆ ರೈತರು ಕೂಡ ಆ ದರವನ್ನು ಒಪ್ಪಿಕೊಂಡಿದ್ರು. ಆದ್ರೆ ಇದೀಗ ಸಕ್ಕರೆ ಕಾರ್ಖಾನೆಗಳು 2,900 ರೂಪಾಯಿ ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ರೈತರು 3,160 ರೂಪಾಯಿ ಬದಲು 3,300 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ರೈತರ ಬೇಡಿಕೆ ಏನಿದೆ ಅನ್ನೋದನ್ನ ನಾನು ನೇರವಾಗಿ ರೈತರನ್ನ ಮಾತಾಡ್ಸೋತಾ ಹೋಗ್ತೀನಿ. ಸರ್ ಈಗ ಏನು ಬೇಡಿಕೆ ಅನ್ನುವಂಥದ್ದು? ಸರ್, ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಕಬ್ಬಿನ ಬೆಳೆಗಾರರ ಅಧ್ಯಕ್ಷರು ಎಲ್ಲಾ ಜಿಲ್ಲೆ ಅಧ್ಯಕ್ಷರು ಬಂದಿದ್ರು. ಈಗ ಏನಪ್ಪಾ ಅಂತಂದ್ರೆ 3,160 ರೂಪಾಯಿ ಏನು ಘೋಷಣೆ ಮಾಡಿತ್ತು ಅದು ಏನು ಕೊಟ್ಟಿಲ್ಲ. 3,160 ರೂಪಾಯಿ. ಈಗ ನಮ್ಮ ಬೇಡಿಕೆ 3,100 ರೂಪಾಯಿ 160 ಕೊಡ್ಬೇಕಂತ ಹೇಳಿ ನಾವು ಇವತ್ತೇನದ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಕೊಟ್ಟಿಲ್ಲಪ್ಪ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 5 ಕಾರ್ಖಾನೆಗಳವ ಅವು ಮುತ್ತಿಗೆ ಹಾಕೋದು ಅದು ಏನಾರ ಬಂದ್ ಮಾಡೋಂಥ ಕೆಲಸ ನಮ್ಮ ಕಬ್ಬು ಬೆಳೆಗಾರರ ರೈತ ಸಂಘದಿಂದ ಎಲ್ಲ ರೈತ ಸಂಘ ಕೂಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಈಗ ಮೊನ್ನೆ ಅಫ್ಜಲ್ಪುರದಲ್ಲಿ ತಾವು ಕೂಡ ಸೆಲೆಬ್ರೇಷನ್ ಮಾಡಿದ್ರಿ, ಅಂದ್ರೆ 3,160 ಅಂತ ಹೇಳಿ. ಈಗ ಅದು ಉಲ್ಟಾ ಹೊಡೆದಿರೋದು, ಏನ್ ಹೇಳ್ತೀರಿ? ಅಫ್ಜಲ್ಪುರಿನಲ್ಲಿ ಮಾನ್ಯ ಆಹಾರ ಇಲಾಖೆ ನಿರ್ದೇಶಕರು ಬಂದು ಸರ್ಕಾರ ಆದೇಶದ ಪ್ರತಿಯೊಬ್ಬರಿಗೆ ರೈತರಿಗೆ ಖುಷಿ 3,165 ರೂಪಾಯಿ ದರ 3,165 ಇಡೀ ಜಿಲ್ಲೆಯಾದ್ಯಂತ ಸಕ್ಕರೆ ಕಾರ್ಖಾನೆಗಳಿಗೆ ದರ ನೀಡ್ತೀನಿ ಅಂತ ಹೇಳಿ ಇವತ್ತು ಮಾತು ತಪ್ಪಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಬರೇ 4 ಗೋಡೆಗಳ ಮಧ್ಯದಲ್ಲಿ ಬರೇ ಸಭೆ ಮಾಡುವುದರಲ್ಲಿ ನಿರಂತರವಾಗಿರ್ತಾರೆ. ರೈತರ ಕಬ್ಬಿನ ಇವತ್ತು ಕಷ್ಟ ಏನಾಗ್ತಾ ಇದೆ, ರೈತರದ್ದು ಏನು ಅನ್ಯಾಯ ಆಗಿದೆ ಅನ್ನುವಂಥದ್ದು ಇವತ್ತು ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.